ಓಕೆ. ಅಲ್ಲ, ಈ ಕ್ವಶನ್ ರಿಯಾಲಿಟಿ ಶೋದ ಏನಕ್ಕೆ ಅಂದರೆ ಇತ್ತೀಚೆಗೆ ನೀವು ನೋಡುವ ಆ ಒಂದು ವಿಚಾರವಾಗಿ ಸ್ವಲ್ಪ ಕಾಂಟ್ರವರ್ಸಿ ಆಯಿತು. ಹೌದು ಸರ್, ಈಗ ಕೆಲವೊಬ್ರು ಮಾತಾಡ್ತಾರೆ ಅಂದರೆ ಸೆಲೆಬ್ರಿಟಿ ಇಟ್ಕೊಂಡೇ ಮಾಡ್ತಿದ್ದಾರೆ, ಹೌದು. ಡ್ಯಾನ್ಸರ್ಸ್ಗೆ ಅವಕಾಶ ಇಲ್ಲ. ಹ್ಮ್. ಇಲ್ಲ, ಡ್ಯಾನ್ಸರ್ಸ್ಗೂ ಅವಕಾಶ ಕೊಟ್ಟಿದ್ದೀವಿ. ಹ್ಮ್. ಈಗ ಏನಕ್ಕೆ ಸೆಲೆಬ್ರಿಟಿ ಜೊತೆ ಒಂದು ಡ್ಯಾನ್ಸರ್ಸ್ನ ಕೊಟ್ಟಿದ್ದೀವಿ ಅಂದರೆ, ಡ್ಯಾನ್ಸರ್ಸ್ ಏನಾಗುತ್ತೆ, ಡ್ಯಾನ್ಸ್ ಮಾಡ್ತಾನೆ ಇರ್ತಾನೆ ಅವನು. ಅವ್ರು ಬಂದು ಅವ್ನು ಕಾಣಿಸ್ಕೊತಾನೆ, ಹೌದು. ಬಟ್ ಅವ್ನು ಡ್ಯಾನ್ಸ್ ಆಡಿದ್ಮೇಲೆ ಎಲ್ಲಿ ಹೋಗ್ತಾರೆ ಅವರು, ಮತ್ತೆ ಕಾಣಿಸ್ಕೊಳ್ಳೋದೇ ಇಲ್ಲ. ಅಟ್ಲೀಸ್ಟ್ ಒಂದು ಸೆಲೆಬ್ರಿಟಿ ಜೊತೆ ಆಡಿದಾಗ ಅವನೊಬ್ಬ ಸೆಲೆಬ್ರಿಟಿ ಆಗ್ತಾನೆ, ಅವನಲ್ಲಿರೋದು ಒಂದು ಅವನೊಬ್ಬ ಸೆಲೆಬ್ರಿಟಿ ಆಗ್ತಾನೆ. ಅವನಲ್ಲಿ ಒಂದೇನೋ ಒಂದು ಸ್ಕಿಲ್ಸ್ ಬರ್ಬೋದು, ಒಂದು ಆಕ್ಟಿಂಗ್ ಸ್ಕಿಲ್ಸ್ ಬರ್ಬೋದು, ಡ್ಯಾನ್ಸಿಂದ ಬೇರೆ ಬೇರೆ ಸ್ಕಿಲ್ಸ್ ಬರ್ಬೋದು. ಅದನ್ನ ಇನ್ನು ಯಾರೋ ಒಬ್ಬ ಡೈರೆಕ್ಟ್ರು, ಒಂದು ಪ್ರೊಡ್ಯೂಸರ್ ನೋಡ್ಬೋದು, ಅವ್ನಿಗೆ ಇನ್ನೊಂದೇನೋ ಒಂದು ಸಿನಿಮಾ ಅವಕಾಶ ಬರ್ಬೋದು. ಆ ಥರ ಕೆಲವೊಬ್ರು ಮಾತಾಡ್ತಾರೆ ಸರ್, ಕೆಲವೊಬ್ರು ಮಾತಾಡ್ತಾರೆ ಅವ್ನು ಡ್ಯಾನ್ಸೇ ಬರಲ್ಲ, ಸುಮ್ಮನೆ ಡ್ಯಾನ್ಸರ್ಸ್ ಬಗ್ಗೆ ಮಾತಾಡ್ತಾರೆ, ನಾವು ತಗೊಂಡಿಲ್ಲ. ಸರ್, ನಾವು ಆಡಿಷನ್ ಮಾಡಿದಾಗ ಒಂದು 2,000-3,000 ಒಂದು 5,000-6,000 ಜನ ನಾವು ಆಡಿಷನ್ ಮಾಡ್ತೀವಿ. ಅದ್ರಲ್ಲಿ ಅವಕಾಶ ಇರೋದೇ 15 ಜನಕ್ಕೆ 20 ಜನಕ್ಕೆ ಅಷ್ಟೇ. ಅದ್ರಲ್ಲಿ ಎಲ್ಲರೂ ತಗೊಳ್ಬೇಕಂತ ಆಗಲ್ವಲ್ಲ. ದಿ ಬೆಸ್ಟ್ ಯಾರು ಇರ್ತಾರೋ ಅವ್ರ ಅಷ್ಟು ಜನಕ್ಕೆ ಅವಕಾಶ ಸಿಗುತ್ತೆ. ಸೊ ಹಂಗಾಗಿ ಇದು ತುಂಬಾ ದೊಡ್ಡ ಪ್ರೊಸೆಸ್ ಇದು, ಯಾಕಂದ್ರೆ ಎಲ್ಲಾರನ್ನೂ ಕರೆಸಿ ಡ್ಯಾನ್ಸ್ ಮಾಡ್ಸಕ್ ಆಗಲ್ಲ. ಸೊ ಹಂಗಾಗಿ ಕೆಲವೊಬ್ರು ಮಾತಾಡ್ತಿದ್ದಾರೆ, ಅವ್ರು ಮಾತಾಡೋರು ಅವ್ರು ಡ್ಯಾನ್ಸ್ ವಿಡಿಯೋ ಹಾಕಿ ಮಾತಾಡಿದ್ರೆ ಅವಾಗ ಓಕೆ.